ಬೀದರ್ನಲ್ಲಿ ಹಾರ್ಟ್ ಅಟ್ಯಾಕ್ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿರೋದು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಬೀದರ್ನ ಒಂದೇ ಗ್ರಾಮದ 6 ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಚಿಟ್ಟಗುಪ್ಪ ತಾಲೂಕಿನ ನಿರ್ಣಾದಲ್ಲಿ 2 ತಿಂಗಳಲ್ಲಿ 6 ಜನ ಸಾವನ್ನಪ್ಪಿದ್ದಾರೆ ಹೃದಯಾಘಾತದಿಂದ. ಹಾರ್ಟ್ ಅಟ್ಯಾಕ್ ಸಾವನ್ನ ಕಂಡು ನಿರ್ಣಾ ಜನ ಬೆಚ್ಚಿ ಬಿದ್ದಿದ್ದಾರೆ. 2 ತಿಂಗಳಲ್ಲಿ 6 ಜನ, ಎಲ್ಲರ ಸಾವಿಗೂ ಹಾರ್ಟ್ ಅಟ್ಯಾಕ್ ಕಾರಣ. ನಿರ್ಣಾದ ಸಾವು ಕಂಡು ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲೂ ಕೂಡ ಆತಂಕ ಹೆಚ್ಚಾಗಿದೆ. 3-4 ಗ್ರಾಮಗಳಲ್ಲಿ 4 ತಿಂಗಳಲ್ಲಿ ಹೃದಯಾಘಾತಕ್ಕೆ 13 ಸಾವನ್ನಪ್ಪಿದೆ. 13 ಮಂದಿ. ನ್ಯೂಸ್ ಫಸ್ಟ್ ಮುಂದೆ ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ತರ ಅಂದ್ರೆ ತುಂಬಾ ವಯಸ್ಸಾದವರು ಅಲ್ಲ, ಮಧ್ಯವಯಸ್ಕರು. ಈ ರೀತಿ 3-4 ಗ್ರಾಮಗಳಲ್ಲಿ ಕಳೆದ 2 ತಿಂಗಳಲ್ಲಿ ಸುಮಾರು 13-14 ಜನ ಹೃದಯಾಘಾತದಿಂದ ಬಲಿಯಾಗಿದ್ದಾರೆ. ಇತ್ತೀಚೆಗೆ ನಿರ್ಣಾ ಗ್ರಾಮವೊಂದರಲ್ಲೇ 6 ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ವಯಸ್ಸಾದವರು ಇದ್ದಾರೆ, ಮಧ್ಯ ವಯಸ್ಸಿನವರು ಇದ್ದಾರೆ, ಯುವಕರಿದ್ದಾರೆ. ಏನಕ್ಕೆ ಹೀಗಾಗ್ತಾ ಇದೆ ಅನ್ನೋದು ಆತಂಕ ಜನರಲ್ಲಿ. ಒಂಥರ ಚಿದಂಬರ ರಹಸ್ಯ ಅನ್ನೋ ಹಾಗಾಗೋಗಿದೆ. ಕಾರಣಗಳು ವೈದ್ಯರು ಮತ್ತು ಆರೋಗ್ಯ ತಜ್ಞರು ಬೇರೆ ಬೇರೆ ಕಾರಣಗಳನ್ನು ನೀಡ್ತಾರೆ, ಹೌದು. ಅದೆಲ್ಲದರ ಮಧ್ಯೆ ಜನರಿಗಿರುವಂಥ ಅದೊಂದು ಪ್ರಶ್ನೆ, ಆತಂಕ ಹಾಗೆ ಉಳ್ಕೊಂಡಿದೆ. ಯಾಕೆ ಇದ್ದಕ್ಕಿದ್ದ ಹಾಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ? ಯಾವ ಕ್ಷಣದಲ್ಲಿ ಯಾರಿಗೆ ಹೃದಯಾಘಾತ ಆಗುತ್ತೆ? ಈ ಆತಂಕಗಳು. ಹಾರ್ಟ್ ಆಗಿ ಅವರು ತೀರ್ಕೊಂಡ್ರಿ. ದವಾಖಾನೆ ಹೋಗಟ್ಟಿಗೆ ಏನಂತಂದ್ರೆ ದವಾಖಾನೆ ಹೋಗ್ಬೇಕನ್ನ ಬಾಗಲ ಹೋಗ್ಬೇಕಾದ್ರೆ ಸತ್ತಾರ ಅಂತ ಹೇಳ್ಬೇಕು. ಏನಾಗಿದೆ ಡಾಕ್ಟರ್ ಅಂತ ಕೇಳಿದ್ರೆ ಹಾರ್ಟ್ ಫೇಲ್ ಆಗಿದೆ ಅಂತ ಹೇಳಿ ಹೋಗ್ಯಾರಿ. ವಯಸ್ಸು 21 ವರ್ಷ ರೀ. ನಮ್ಮ ಮಗಳು ಕಾಲೇಜ್ಗೆ ಡಿಗ್ರಿ ಇದ್ದೀರಿ. ಡಿಗ್ರಿ ಇದ್ದಳು. ಆದರೆ ಮತ್ತು ಪೈಲೆ ಹೃದಯದಾಗ ಏನಂತ ನಮ್ಗೆ ಏನು ಹೇಳಿಲ್ಲ. ಆದರೂ ಆಟೋಮೆಟಿಕ್ ಸಡಲ್ ಅಂತ ಬಂದು ಹಾರ್ಟ್ ಫೇಲ್ ಅಂತಂದು ಹೇಳ್ಬಿಟ್ರಿ. ಇಲ್ಲ, ಮನೆಗೆ ಏನು ಹೇಳಿಲ್ಲ ರೀ. ಮನೆಗೆ ಏನು ಹೇಳಿಲ್ಲ. ಅಷ್ಟೇನಂತಂದ್ರೆ ಬಂದು ಕಾಲೇಜ್ಗೆ ಹೋಗಿ ಬಂದು ಸಂಡೇ ಇತ್ತು ಅವತ್ತು. ಮನೆಗೆ ಉಳ್ದೇನಂತಂದ್ರೆ ಊಟ ಪೀಟ ಮಾಡಿ ಛತ್ತಿ ಮೇಲೆ ಹೋಗಿ ಚಕ್ಕರ್ ಬಂದು ಬಿದ್ದು ಅಲ್ಲೇ ಸತ್ತಳ್ರಿ. ದವಾಖಾನೆ ಹೋಗಿ ಈಗ ಮೈ ಕೈ ತೊಳ್ಕೊಂಡಾಳ, ಆಟ ಆಡ್ಯಾಳ, ಎಲ್ಲ ಮಾಡ್ಯಾಳ. ಹೊತ್ತು ಮನೆ 6 ಗಂಟೆಕಂದ್ಕಿ ಹೊಸಾಗ್ಯ ಮಮ್ಮಿ ಅಂದ್ರೆ ಅದು ಉದ್ದಿನ ಬೇಳೆ ಅನ್ನ ಉಂಡಾಳ. ಆಯ್ತು ಮನೆ ಬಾಜರ್ ಛತ್ತಿ ಮೇಲೆ ಹೋಗ್ಯಾಳ ಅಂದ್ರೆ ಆಯ್ತು ಚಕ್ಕರ್ ಹೊಡ್ತದಂತೇಳಿ ಮ್ಯಾಲಿನ ತಳ ಬರ್ಲಕ್ಕೆ ಹೋಗ್ಯಾಳ. ಆಯ್ತು ಅಲ್ಲೇ ಬಿದ್ದಾಳ್ರಿ. ಆಯ್ತು ದವಾಖಾನೆ ಹೋಗಿದ್ದೇವೆ. ಇಲ್ಲಿ ಭೀ ಏನು ಭೀ ಇಲ್ಲಮ್ಮ ಅಂದ್ರೆ ಬೀದರ್ಗೆ ಹೋಗಿದ್ದೇವೆ. ಬೀದರ್ಗೆ ಹೋದ್ರೆ ಭೀ ಹೋಗ್ಯದ ಮನೆ ಬಾಡಿ ಅಂತ ಹೇಳಿದ್ರೆ ಆಯ್ತು. ಇಷ್ಟೇ. ಡಾಕ್ಟ್ರ್ ಏನು ಭೀ ರೀ ಇದೇ BP ಲೋ ಆಗ್ಯದ್ರಿ, ಹಾರ್ಟ್ ಅಂತ ಹೇಳಿ. ಹಾಂ ರೀ. ಸಂಜೆನಾ ರೀ. ಕಾಲೇಜ್ಗೆ ಹೋಗ್ತೀವಿ ರೀ ಡೈಲಿ. ಇಲ್ಲ ರೀ, ಏನು ಭೀ ಹೇಳಿಲ್ಲ. ಸಡನ್ನೇ ದಿವಸ ಆಗ್ಯದ್ರಿ. ಏನು ಭೀ ಅಂದಿಲ್ಲ ರೀ. ಅದೇ ರೀ ಇಷ್ಟೇ ಹೇಳ್ಯಾರ, ಹಿಂಗೆ ಆಗ್ಯದ ನಿಮ್ಮ ಮಗಳು ಇದೇ ಆಗ್ಯದ ಅಂತ ಹೇಳಿದ್ರು. ಹಾಂ ಹಾರ್ಟ್ ರೀ. ಜ್ಯೋತಿ ರೀ. ಯಾಕೆಂದ್ರೆ ಈಗ 20 ಮುಗಿದು 20 ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ್. ಶಿವಾನಂದ್, ಈ ಸುದ್ದಿ ಗ್ರಾಮಸ್ಥರಿಗೆ ಮಾತ್ರ ಅಲ್ಲ, ಸುದ್ದಿಯನ್ನು ಹೇಳೋರಿಗೆ, ನೋಡೋರಿಗೆ, ಪ್ರತಿಯೊಬ್ಬರಿಗೂ ಆತಂಕ ಆಗಿರೋದು. ಈ ಹೃದಯಾಘಾತ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಆತಂಕ ಇದೆ ಮತ್ತೆ ಕಾರಣಗಳೇನು ಗೊತ್ತಾಗ್ತಿದೆಯಾ? ಎಸ್ ವಿಜಯ್, ಏನೋ ಬೀದರ್ ಜಿಲ್ಲೆ ಚಿಟ್ಟಗುಪ್ಪ ತಾಲೂಕಿನ ನಿರ್ಣಾ ಗ್ರಾಮದಲ್ಲಿ ಒಂದೇ ಗ್ರಾಮದಲ್ಲಿ 6 ಜನ ಏನೋ ಹೃದಯಾಘಾತದಿಂದಾಗಿ ಸಾವನ್ನಪ್ಪಿರುವುದು ಆ ಗ್ರಾಮದಲ್ಲಿ ಆತಂಕ ಮನೆ ಮಾಡಿರುವಂತದ್ದು. ಏನೋ ಆ ಗ್ರಾಮದಲ್ಲಿ ಅಂದ್ರೆ ಸಡನ್ ಆಗಿ ಡೆತ್ ಆಗಿರುವಂತದ್ದು. ಏನೋ ಎಲ್ಲರೂ ಕೂಡ ಆಕ್ಟಿವ್ ಆಗಿದ್ರು, ಎಲ್ಲರೂ ಕೂಡ ನಮ್ಮ ಮುಂದಿನ ಕಣ್ಮುಂದೆ ಓಡಾಡ್ತಾ ಇದ್ರು ಎನ್ನುವಂತ ಮಾತನ್ನು ಹೇಳ್ತಾ ಇರುವಂತದ್ದು. ಹೀಗಾಗಿ ಇದ್ದಕ್ಕಿದ್ದಂತೆ ಸಾವಾಗ್ತಿರೋದಕ್ಕೆ ಅಂದ್ರೆ ಡಾಕ್ಟರ್ ಹತ್ರ ಹೋದ ತಕ್ಷಣ ಅವರು ಹೃದಯಾಘಾತ ಅನ್ನುವಂತ ಮಾತನ್ನು ಹೇಳ್ತಾ ಇರೋದ್ರಿಂದ ಈಗ ಸಾಕಷ್ಟು ಆತಂಕ ಆ ಒಂದು ಗ್ರಾಮದಲ್ಲಿ ಮನೆ ಮಾಡಿದೆ. ಜೊತೆಗೆ ಆ ಸುತ್ತಮುತ್ತಲಿನ ಗ್ರಾಮದಲ್ಲೂ ಕೂಡ ಆತಂಕ ಮನೆ ಮಾಡಿರುವಂತದ್ದು. ಏನೋ ನಿರ್ಣಾ ಗ್ರಾಮದ 20 ವರ್ಷದ ಯುವತಿ ಬಾಲಕಿ ಏನಿದ್ದಾಳೆ, ಆ ಹುಡುಗಿ ಸಹ ಏನೋ ಕಾಲೇಜ್ಗೆಲ್ಲ ಹೋಗ್ತಾ ಇದ್ದು, ದಿನನಿತ್ಯ ಮನೆ ಊಟ ಮಾಡ್ತಾ ಇದ್ದು, ಹೊರಗಿಂದ ಏನೋ ಜಂಕ್ ಫುಡ್ಸ್ ಯಾವುದೂ ತಿಂತಿರ್ಲಿಲ್ವಂತೆ. ಆದ್ರೂ ಕೂಡ ಸಾವನ್ನಪ್ಪಿರೋದು ಅವರ ಕುಟುಂಬಸ್ಥರಿಗೆ ಸಾಕಷ್ಟು ಅನುಮಾನ ಮೂಡಿಸಿರುವಂತದ್ದು. ಏನೋ ಈಗಾಗಲೇ ಇದ್ದಕ್ಕಿಂತ ಸತ್ತಿದ್ದಕ್ಕೆ ಸಾಕಷ್ಟು ಆಕ್ರಂದನ ಪೋಷಕರು ಕೂಡ ಹೊರಾಗ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅದೇ ಊರಲ್ಲಿ ಇರುವಂತಹ ಇನ್ನು ಪ್ರಭು ಶೆಟ್ಟಿ ಬಂಗುಳಿಗೆ ಆಗಿರ್ಬೋದು 78 ವರ್ಷ, ಮತ್ತೆ ಸುಭಾಷ್ ಕಾಶಂಪುರ್ 72 ವರ್ಷದವರು,
ಸಂಜನಾ ಮಸ್ತನ ಸೊಂಡೇಕರ್ ಅಂತ 20 ವರ್ಷದ ಯುವತಿ ಮತ್ತೆ ಶರಣು ಪಾಟೀಲ್, ಸುಜಾತ ಗಂಗ್ವಾರ್, ಗುರುಪಾದಪ್ಪ ಚಿಕ್ಕನಾಗವ್ ಅಂತೇಳಿ ಇವರು ರೈತರು. ಗುರುಪಾದಪ್ಪ ಅನ್ನೋರು ಅಂದ್ರೆ ದಿನನಿತ್ಯ ಆಕ್ಟಿವ್ ಆಗಿರ್ತಿದ್ರು, ಸೈಕಲ್ ತುಳ್ಕೊಂಡು ಜಮೀನಿಗೆಲ್ಲ ಹೋಗ್ತಿದ್ರು ಅನ್ನೋ ಮಾತನ್ನ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು. ಅಷ್ಟೇ ಅಲ್ಲದೆ ಪಕ್ಕದ ಊರು ಅಂದ್ರೆ ಮರಕುಂದ ಗ್ರಾಮದ ವೀರೇಶ್ ಪಾಂಚಾಳ್ ಅಂತೇಳಿ 16 ವರ್ಷದ ಯುವಕ ಆತನು ಕೂಡ ಸಾವನ್ನಪ್ಪಿರೋದು ಸಾಕಷ್ಟು ಆತಂಕ ಮನೆ ಮಾಡಿರುವಂತದ್ದು. ಏನು ಆ ಯುವಕನಿಗೂ ಕೂಡ ಯಾವುದೇ ಚಟ ಆಗಿರ್ಬೋದು, ಮದ್ಯವ್ಯಸನಿ ಅಥವಾ ಧೂಮ್ರಪಾನಿ ಆಗಿರ್ಲಿಲ್ವಂತೆ. ಆದ್ರೂ ಕೂಡ ಈತ ಸಾವು ಈಗಾಗಲೇ ಸಾಕಷ್ಟು ಆತಂಕ ಮನೆ ಮಾಡಿದೆ. ಸರಸ್ವತಿ ಪಟವಾತಿ ಅಂತೇಳಿ ಬೇಮಲ್ಕಡ ಗ್ರಾಮದವರು, ಅರುಣ್ ವಿಶ್ವನಾಥ್ ಅಂತೇಳಿ ಹಲಹಳ್ಳಿ ಗ್ರಾಮದವರು, ಶಿವರಾಜ್ ಬೆಳಕೇರಿ ಮುತ್ತಂಗಿ ಗ್ರಾಮದವರು, ಶರಣು ಪಾಟೀಲ್, ರಮೇಶ್ ಬೆಂಕಿಪಳ್ಳಿ ಅಂತೇಳಿ ಏನೋ ಸುಮಾರು ಒಂದು 13-14 ಜನ ಅಂದ್ರೆ ನಿರ್ನಾ ಸುತ್ತಮುತ್ತಲಿನ ಒಂದು 14-15 ಕಿಲೋಮೀಟರ್ ರೇಡಿಯೇಷನ್ ನಲ್ಲಿ ಸುಮಾರು ಒಂದು 14 ಜನ ತೀರ್ಕೊಂಡಿರೋದಕ್ಕೆ ಈಗಾಗಲೇ ಸಾಕಷ್ಟು ಆತಂಕ ಒಂದು ಗ್ರಾಮಸ್ಥರಲ್ಲಿ ಮನೆ ಮಾಡಿದೆ. ಈ ಒಂದು ಸಾವಿಗೆ ಕಾರಣ ಏನು ಅನ್ನೋದು ಅಲ್ಲಿಯ ಜನರಿಗೂ ಆಗಿರ್ಬೋದು, ಸಾರ್ವಜನಿಕರಿಗೂ ಕೂಡ ಈಗ ಏನೋ ನಿಗೂಢವಾಗಿ ಉಳಿದಿರುವಂತದ್ದು. ಅಂದ್ರೆ ಸಡನ್ ಆಗಿ ಡೆತ್ ಆಗ್ತಾ ಇರೋದಕ್ಕೆ ಕಾರಣ ಏನು, ಇದಕ್ಕೆ ಜಿಲ್ಲಾ ಮಟ್ಟದ ಅಧ್ಯಯನ ಅಂದ್ರೆ ಆರೋಗ್ಯ ಅಧಿಕಾರಿಗಳು ಭೇಟಿ ನೀಡಿ ಒಂದು ಪರಿಶೀಲನೆ ನಡೆಸಬೇಕು ಅನ್ನುವಂತ ಮಾತನ್ನ ನಾವು ಗ್ರಾಮಸ್ಥರು ಹೇಳ್ತಾ ಇರುವಂತ. ಶಿವಾನಂದ್, ನಾವು DHO ವನ್ನ ಮಾತಾಡಿಸೋ ಪ್ರಯತ್ನ ಮಾಡಿದ್ವಿ. 6 ಜನ ಅಲ್ಲ ಹೃದಯಾಘಾತದಿಂದ ಸಾವನ್ನಪ್ಪಿದವರು ಕೇವಲ ಒಬ್ಬರು ಅಂತ ಹೇಳ್ತಾರೆ DHO. ಬಟ್ ಗ್ರಾಮಸ್ಥರು ತಮ್ಮವರನ್ನ ಕಳೆದುಕೊಂಡವರು ಎಲ್ಲ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು ಅಂತ ಹೇಳ್ತಿದ್ದಾರೆ. ಏನ್ ಹೇಳ್ತಾರೆ ಈ ಬಗ್ಗೆ? ಅದೇ ಸರ್, ನಾನು ಕೂಡ DHO ಅವ್ರಿಗೆ ಸಂಪರ್ಕ ಮಾಡಿದಾಗ ನನಗೂ ರೀತಿಯ ಅದ್ರ ಕುರಿತ ನಾವು ಕೂಡ ದಾಖಲೆ ಸಿಗಲ್ಲ ಅನ್ನುವಂತ ಮಾತನ್ನ ಅವ್ರು ಹೇಳಿದ್ರು. ಆದ್ರೆ ಬಳಿಕ ನಾವು ನಿರ್ನಾ ಗ್ರಾಮದಲ್ಲಿ ವಾಸವಾಗಿ ಆ ಒಂದು ಗ್ರಾಮಕ್ಕೆ ಭೇಟಿ ನೀಡಿದಾಗ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು ಏನೋ ಸುಮಾರು 6 ಜನ ಇದೇ ಜೂನ್ ತಿಂಗಳಲ್ಲೇ ಒಂದು 4 ಜನ ಡೆತ್ ಆಗಿದ್ದಾರೆ. ಎಲ್ಲರೂ ಕೂಡ ಸಡನ್ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆಗಿರುವಂತದ್ದು. ಅಷ್ಟೇ ಅಲ್ಲದೆ ಅವರು ಅಲ್ಲಿಂದ ಹಾಸ್ಪಿಟ್ಲಿಗೆ ಹೋದಾಗ ವೈದ್ಯರು ಕೂಡ ಅವರಿಗೆ ಹಾರ್ಟ್ ಅಟ್ಯಾಕ್ ನಿಂದ ಸಾವನ್ನಪ್ಪಿದ್ದಾರೆ ಎನ್ನುವಂತ ಮಾತನ್ನ ಹೇಳಿದಾರಂತೆ. ಆದ್ರೆ ಈ ವೈದ್ಯರು ಯಾಕೆ ಅದನ್ನ ಡಿಸ್ಚಾರ್ಜ್ ಮಾಡ್ಕೊಳ್ಳೋ ಏನೋ ಗೊತ್ತಾಗ್ತಾ ಇಲ್ಲ. ಆದ್ರೆ ಅದು ಡೆತ್ ಆಗಿರೋದು ಹಾರ್ಟ್ ಅಟ್ಯಾಕ್ ನಿಂದ ಅನ್ನುವಂತ ಮಾತನ್ನ ಅಲ್ಲಿನ ವೈದ್ಯರು ಅಂದ್ರೆ ಏನೋ ಪ್ರಾಥಮಿಕ ಕೇಂದ್ರದ ಆರೋಗ್ಯ ವೈದ್ಯಾಧಿಕಾರಿ ಆಗಿರ್ಬೋದು, ತಾಲೂಕು ಮಟ್ಟದ ವೈದ್ಯಾಧಿಕಾರಿ ಆಗಿರ್ಬೋದು, ಜಿಲ್ಲಾಸ್ಪತ್ರೆ ಬಂದ್ರೆ ಅವರು ಕೂಡ ಅಂದ್ರೆ ಹಾರ್ಟ್ ಅಟ್ಯಾಕ್ ಅಂದ್ರೆ ಸಾವನ್ನಪ್ಪಿದ್ದಾರೆ ಎನ್ನುವಂತ ಮಾತನ್ನ ಹೇಳಿದ್ದಾರಂತೆ. ಅಲ್ಲ, ಈಗ ಡೆತ್ ರಿಪೋರ್ಟ್ ಇದೆ, ಡಾಕ್ಟರ್ಸ್ ಹೇಳ್ತಾರೆ, ಬಟ್ DHO ಯಾಕದಂತ ತಳ್ಳಾಗ್ತಿದ್ದಾರೆ ಅನ್ನೋ ಪ್ರಶ್ನೆ ಬರುತ್ತಲ್ವಾ? ಎಸ್ ಸರ್, ಅದೇ ಈಗ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಈ ಒಂದು ಏನೋ ಗ್ರಾಮಸ್ಥರು ಏನು ಆರೋಪ ಮಾಡ್ತಾ ಇದಾರೆ, ಆರೋಪ ಆಗಿರ್ಬೋದು, ಏನೋ ಆಲ್ರೆಡಿ ಆರೋಪ ಅನ್ನೋದಕ್ಕಿಂತ ಅವ್ರಿಗೆ ಕಣ್ಣು ಮುಂದಿನ ಕಟ್ಟುವಂತಂದ್ರೆ ವೈದ್ಯರಿಗಾಗಲೇ ಅವರು ಆಸ್ಪತ್ರೆಗೆ ಹೋದಂತ ಸಮಯದಲ್ಲಿ ಇಲ್ಲ ನಮ್ಮ ಪೇಷಂಟ್ಗೆ ನೀವು ಆಲ್ರೆಡಿ ಡೆತ್ ಆಗಿದ್ರೆ, ಹಾರ್ಟ್ ಅಟ್ಯಾಕ್ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ ಅಥವಾ ಹಾರ್ಟ್ ಅಟ್ಯಾಕ್ ಇಂದ ಡೆತ್ ಆಗಿದೆ ಅನ್ನುವಂತ ಮಾತನ್ನ ಸ್ಪಷ್ಟವಾಗಿ ವೈದ್ಯರು ಹೇಳಿದಾರೆ ಎನ್ನುವಂತ ಮಾತನ್ನ ಗ್ರಾಮಸ್ಥರು ಸ್ವತಃ ನಮ್ಮ ನ್ಯೂಸ್ ಫಸ್ಟ್ ಮುಂದೆ ಹೇಳಿರುವಂತದ್ದು. ಏನೋ 6 ಜನನು ಹಾರ್ಟ್ ಅಟ್ಯಾಕ್ ಇಂದ ಸತ್ತಿರೋದು ಅಂತ ಕೇಳಿದಾಗ ಹೌದು ಸರ್, ಎಲ್ಲರೂ ಹಾರ್ಟ್ ಅಟ್ಯಾಕ್ ಇಂದ ಸತ್ತಿರೋದು, ವೈದ್ಯರು ಅದನ್ನ ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಅಧಿಕಾರಿಗಳು ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ಅನ್ನೋದು ಈಗ ನಿಗೂಢವಾಗಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಶಿವಾನಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.